ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಂಟ್ರಾ ಪೇಮೆಂಟ್ ರಿಸಿಪ್ಟ್ ವೋಚರನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ತೋರಿಸ್ತೀನಿ. ನಾವು ವೋಚರ್ಸಲ್ಲಿ ಎರಡು ರೀತಿ ಬರುತ್ತೆ, ಸಿಂಗಲ್ ಎಂಟ್ರಿ ಮತ್ತು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ. ಇದು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಟ್ಯಾಲಿ ERP9, ಟ್ಯಾಲಿ ಪ್ರೈಮ್ ಆ್ಯಂಡ್ ಬಿಸಿ ಸಾಫ್ಟ್ವೇರಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನೊಂದು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕಂಪನಿಯನ್ನು ಕ್ರಿಯೇಟ್ ಮಾಡಿದ ಮೇಲೆ ಟ್ರಾನ್ಸಾಕ್ಷನ್ಸಲ್ಲಿ ಅಕೌಂಟಿಂಗ್ ವೋಚರ್ಸ್ಗೆ ಹೋಗಬೇಕು. ಅಕೌಂಟಿಂಗ್ ವೋಚರ್ಸ್ಗೆ ಹೋದಾಗ ಇಲ್ಲಿ ಸಿಂಗಲ್ ಎಂಟ್ರಿ ಮೋಡ್ ಆ್ಯಕ್ಟಿವೇಟ್ ಆಗಿರುತ್ತೆ. ಇದಕ್ಕೆ F12 ಕೀಸನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಯೂಸ್ ಸಿಂಗಲ್ ಎಂಟ್ರಿ ಮೋಡ್ ಪೇಮೆಂಟ್ ರಿಸಿಪ್ಟ್ ಕಾಂಟ್ರಾ ಅಂತ ಇದೆ, ಇದನ್ನ ನೋವು ಮಾಡ್ಕೊಳ್ಳಿ. ನೋವು ಮಾಡಿದ ನಂತರ ಇಲ್ಲಿ ನಿಮಗೆ ಯೂಸ್ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಇನ್ಸ್ಟೆಡ್ ಆಫ್ 2 or by ಡ್ಯೂರಿಂಗ್ ಎಂಟ್ರಿ ಅಂತ ಕೇಳುತ್ತೆ. ಎಸ್ ತಗೊಂಡು ಸೇವ್ ಮಾಡಿ. ಈಗ ಡಬಲ್ ಎಂಟ್ರಿ ಮೋಡ್ ಸಿಸ್ಟಮ್ಗೆ ಆಕ್ಟಿವೇಟ್ ಆಯಿತು. ₹50,000 ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕ್ ಅಂತ ಇದೆ. ಕ್ಯಾಶ್ನ ವಿಡ್ರಾ ಮಾಡ್ಕೊಂಡಿದ್ದೀರಾ ಫ್ರಮ್ ಕೆನರಾ ಬ್ಯಾಂಕಿಂದ. ಈಗ ನಿಮಗೆ ಯಾರು ಕೊಟ್ಟೋರಾಗಿರ್ತಾರೆ, ಫ್ರಮ್ ಕೆನರಾ ಬ್ಯಾಂಕಿಂದ ತೊಗೊಂಡಿರೋದ್ರಿಂದ ಇಲ್ಲಿ ಕೆನರಾ ಬ್ಯಾಂಕ್ ಬರಬೇಕಾಗತ್ತೆ. ನೀವು ಲೆಡ್ಜರ್ ಕ್ರಿಯೇಷನನ್ನು ಮಾಡಬೇಕಾದ್ರೆ Alt+C ಒಂದು ಶಾರ್ಟ್ಕಟ್ ಕೀಯನ್ನು ಪ್ರೆಸ್ ಮಾಡ್ಕೊಳ್ಳಿ. ಕೆನರಾ ಬ್ಯಾಂಕ್ ಬಂದು ಬ್ಯಾಂಕ್ ಅಕೌಂಟ್ಸ್ನ ಅಂಡರಲ್ಲಿ ಬರುತ್ತೆ. ಸೊ ಇದನ್ನ ನೀವು ಕೆನರಾ ಬ್ಯಾಂಕ್ ತೊಗೊಳ್ಳಿ. ಸೊ ಇಲ್ಲಿ ನಿಮಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಇದೆ, ಯಾವ ರೂಪದಲ್ಲಿದೆ ಹಣ ಅಂತ. ಸೊ ಇಲ್ಲಿ ನ್ಯಾರೇಷನನ್ನು ನೀವು ಬರಿಬೇಕಾಗುತ್ತೆ. ನಾನು ಒಂದಕ್ಕೆ ಮಾಡಿ ತೋರಿಸ್ತೀನಿ. ಬಿ ಕ್ಯಾಶ್ ವಿತ್ಡ್ರಾ ಫ್ರಮ್ ಕೆನರಾ ಬ್ಯಾಂಕ್. ನೆಕ್ಸ್ಟ್ ಬರುತ್ತೆ ₹2,000 ಚೆಕ್ ಪೇಯ್ಡ್ ಫಾರ್ ಸ್ಯಾಲರೀಸ್. ಚೆಕ್ ಮುಖಾಂತರ ನೀವು ಸ್ಯಾಲರಿಯನ್ನು ಪೇಯ್ಡ್ ಮಾಡಿದ್ದೀರಾ. ಪೇಯ್ಡ್ ಮಾಡಿರೋದ್ರಿಂದ ಪೇಮೆಂಟ್ ವೋಚರ್ F5 ಶಾರ್ಟ್ಕಟ್ ಕೀ. ಸೊ ಇಲ್ಲಿ ಡೆಬಿಟಲ್ಲಿ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಬರುತ್ತೆ. ಇಲ್ಲಿ ನೀವು ಸ್ಯಾಲರಿಯನ್ನು ತಗೋಬೇಕಾಗುತ್ತೆ. ಸ್ಯಾಲರಿ ಬಂದು ಮಂತ್ಲಿ ಒನ್ಸ್ ಖರ್ಚಾಗೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇವಾಗ ಸ್ಯಾಲರಿ ಇತ್ತು ₹2,000. ನೀವು ಹಾಕಿದ ಹಣ ಥ್ರೂ ಚೆಕ್ ಅಂತ ಇದೆ, ಆದ್ದರಿಂದ ಬ್ಯಾಂಕನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ₹450 ಪೇಯ್ಡ್ ಫಾರ್ ಎಲೆಕ್ಟ್ರಿಕ್ ಚಾರ್ಜಸನ್ನು ಪೇಯ್ಡ್ ಮಾಡಿದ್ದಾರೆ 450 ಅಂತ. ಸೊ ಪೇಮೆಂಟ್ ವೋಚರು ನೀವೇನಕ್ಕಾಗಿ ಖರ್ಚು ಮಾಡಿದ್ದೀರಾ, ಎಲೆಕ್ಟ್ರಿಕ್ ಚಾರ್ಜಸ್. Alt+C ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಬರಬೇಕಾದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ನೀವು ಯಾವ ರೂಪದಲ್ಲಿದೆ ಕೊಟ್ಟ ಹಣ, ಕ್ಯಾಶ್. ಇಲ್ಲಿ ನ್ಯಾರೇಷನನ್ನು ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ₹5,000 ದ ಅಮೌಂಟ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಕುಮಾರ್ನಿಂದ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳುತ್ತೆ. ಅದಕ್ಕೆ ನೀವು ರಿಸಿಪ್ಟ್ ವೋಚರನ್ನು ತೊಗೋಬೇಕು. ಕ್ರೆಡಿಟ್ ನಿಮ್ಗೆ ಕೊಟ್ಟೋರು ಯಾರು ಅಂದರೆ ಮಿಸ್ಟರ್ ಕುಮಾರ್. Alt+C ಪ್ರೆಸ್ ಮಾಡಿ ಮಿಸ್ಟರ್ ಕುಮಾರ್ ಅನ್ನೋ ಲೆಡ್ಜರನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮಿಸ್ಟರ್ ಕುಮಾರ್ ಹಣ ಕೊಟ್ಟೋನಾದ್ರಿಂದ ಸೆಂಡ್ರಿ ಕ್ರೆಡಿಟರ್ ಅಂತ ಕರಿತೀವಿ ಅವನ್ನ. ಸೊ ಸೆಂಡ್ರಿ ಕ್ರೆಡಿಟರ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು 5,000 ಅಮೌಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನೀವು ನಿಮಗೆ ಬಂದಂಥ ಹಣ ಯಾವ ರೂಪದಲ್ಲಿದೆ ಅಂದರೆ ಕ್ಯಾಶ್. ನೆಕ್ಸ್ಟ್ ₹250 ಕ್ಯಾಶ್ ವಿಡ್ರಾ ಫ್ರಮ್ ಕರ್ನಾಟಕ ಬ್ಯಾಂಕ್ ಫಾರ್ ಲೋಕಲ್ ಎಕ್ಸ್ಪೆನ್ಸಸ್. ಕರ್ನಾಟಕ ಬ್ಯಾಂಕಿಂದ ನೀವು ಕ್ಯಾಶನ್ನು ವಿಡ್ರಾ ಮಾಡ್ಕೊಂಡಿದ್ದೀರಾ ಅಂತ ಹೇಳುತ್ತೆ. ಸೊ ನಿಮಗೆ ಕೊಟ್ಟವರು ಕರ್ನಾಟಕ ಬ್ಯಾಂಕ್. ಲೆಡ್ಜರ್ ಕ್ರಿಯೇಷನ್ ಬಾಕ್ಸ್ ಬೇಕಾದಾಗ ನೀವು Alt+C ಪ್ರೆಸ್ ಮಾಡಬೇಕು. ಕರ್ನಾಟಕ ಬ್ಯಾಂಕ್. ಸೊ ಇಲ್ಲಿ ನೀವು ₹250 ಎಂಟ್ರಿ ಮಾಡಬೇಕು. ನೀವು ಯಾವ ರೂಪದಲ್ಲಿದೆ ಹಣ ಅಂದರೆ ಕ್ಯಾಶ್ ರೂಪದಲ್ಲಿ. ನೆಕ್ಸ್ಟ್ ₹1,000 ಕ್ಯಾಶ್ ಸೇಲ್ಸ್ ಆನ್ ವೇಸ್ಟ್ ಮೆಷಿನರಿಯನ್ನು ಸೇಲ್ ಮಾಡಿದ್ದೀರಾ, ನಿಮಗೆ ಕ್ಯಾಶ್ ಬಂದಿದೆ.
ಸೊ ಕ್ಯಾಶ್ ಬಂದಿದೆ ಅಂದರೆ ನೀವು ಶಾರ್ಟ್ಕಟ್ಗೆ F6 ಅನ್ನು ತೊಗೋಬೇಕಾಗತ್ತೆ. ನಿಮ್ಮಿಂದ ವಾಟ್ ಗೋಸ್ ಔಟ್ ಆಗಿದೆ ಅಂದರೆ ನೀವೇನು ತೊಗೊತಿದ್ದೀರಾ, ವೇಸ್ಟ್ ಮಿಷಿನರಿ. ವೇಸ್ಟ್ ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್. ಇನ್ವೆಂಟ್ರಿ ವ್ಯಾಲ್ಯೂಸ್ ಎಫೆಕ್ಟೆಡ್ ಎಸ್ ಅಂತ ತಗೊಳ್ಳಿ. ಸೊ ನಿಮಗೆ ಅಮೌಂಟ್ ಎಷ್ಟಿದೆ ವೇಸ್ಟ್ ಮೆಷಿನರಿದೆ ಅಂದರೆ 1000. ಸೊ ನೀವು ಅದು ಮಾರಿದ್ರಿಂದ ಏನು ಬಂದಿದೆ ನಿಮಗೆ, ಕ್ಯಾಶ್ ಕಮ್ಸ್ ಇನ್ ಆಗಿದೆ. ₹1000 ಕೆನರಾ ಬ್ಯಾಂಕ್ ಚೆಕ್ ಗಿವನ್ ಟು ₹2000 ಚೆಕ್ ಆ್ಯಂಡ್ ₹500 ಕ್ಯಾಶ್ ಗಿವನ್ ಟು ಬೈ ಸ್ಟಾರ್ ಆ್ಯಂಡ್ ಕಂಪನಿ. ಸ್ಟಾರ್ ಆ್ಯಂಡ್ ಕಂಪನಿಗೆ ಹಣವನ್ನು ನಾವು ಕೊಟ್ಟಿದ್ದೀವಿ ಚೆಕ್ ಮುಖಾಂತರ ಮತ್ತು ಕ್ಯಾಶ್ ಮುಖಾಂತರ. ಹಾಗಾದರೆ ನೀವು ಏನು ಮಾಡಬೇಕು, ಬೈ ಗಿವನ್ ಬೈ. ಸೊ ಡೆಬಿಟ್. ಸೊ ನಿಮಗೆ ಯಾರಿಗೆ ಇದು ಮಾಡಿದ್ದೀರಾ, ಸ್ಟಾರ್ ಆ್ಯಂಡ್ ಕಂಪನಿ. ಸ್ಟಾರ್ ಆ್ಯಂಡ್ ಕಂಪನಿ ಸೆಂಡ್ರಿ ಡೆಟರ್ಸ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕ್ಬೇಕು ಯಾವಾಗಲೂ. ಎಷ್ಟು ಹಣ ಅಂದರೆ 2500. ಇಲ್ಲಿ ಕೊಟ್ಟಿದ್ದಾರೆ ಚೆಕ್ ಮೂಲಕ 2000 ಅಂತ. ಚೆಕ್ ಮೂಲಕ ಅಂದರೆ ಕೆನರಾ ಬ್ಯಾಂಕ್ ಮೂಲಕ 2000 ಅಂತ ತಗೋಬೇಕಾಗತ್ತೆ. ಹಾಗೆ ಕ್ಯಾಶ್ ಮೂಲಕ 500. ನೆಕ್ಸ್ಟ್ 1000 ಆಫ್ ಕೆನರಾ ಬ್ಯಾಂಕ್ ಚೆಕ್ ಗಿವನ್ ಟು ಕರ್ನಾಟಕ ಬ್ಯಾಂಕ್ ಫಂಡ್ ಟ್ರಾನ್ಸ್ಫರ್. ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಫಂಡ್ ಟ್ರಾನ್ಸ್ಫರ್ ಇದೆ. ಸೊ ಅದಕ್ಕೆ ನೀವು ಯಾವ ಬ್ಯಾಂಕಿಂದ ಫಂಡ್ ಟ್ರಾನ್ಸ್ಫರ್ ಆಗ್ತಿದೆ, ಕೆನರಾ ಬ್ಯಾಂಕಿಂದ. ಒಂದು ಸತಿ ನೀವು ಲೆಡ್ಜರ್ ಕ್ರಿಯೇಷನ್ ಮಾಡಿರ್ತೀರ. ಸೊ ಹಾಗೆ ಪದೇ ಪದೇ ಮಾಡೋ ಹಾಗಿಲ್ಲ, ಡಬಲ್ ಎಂಟ್ರಿ ಹಾಕೋ ಹಾಗಿಲ್ಲ. ಡಬಲ್ ಎಂಟ್ರಿ ಲೆಡ್ಜರ್ ಹಾಕಿದರೆ ತಗೊಳ್ಳೋದಿಲ್ಲ. ಸೊ ಆವಾಗ ಸಿಂಗಲನ್ನು ಈ ರೀತಿಯಾಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಮೇಲೆ ನೀವು ಮೊದಲು ಚೆಕ್ ಮಾಡಬೇಕಾದ್ದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ 6000 ಬಂದಿರುತ್ತೆ. ಅದೇ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್, ನೆಟ್ ಲಾಸ್ 2450 ಇರುತ್ತೆ. ಹಾಗೆ ನಿಮ್ಮ ಡಿಸ್ಪ್ಲೇ ಒಳಗೆ ಟ್ರಯಲ್ ಬ್ಯಾಲೆನ್ಸ್ 61,000. ಸೊ ಈಗ ನಾನು ಎಷ್ಟು ಮಾಡ್ತಾಯಿದ್ದೀನಿ, ಟ್ಯಾಲಿ ಪ್ರೈಮಲ್ಲಿ ನೋಡಿ, ಕಂಪನಿ ಕ್ರಿಯೇಷನ್ ಆದ ತಕ್ಷಣ ಈ ರೀತಿ ಕಂಪನಿ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಮೇಲೆ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇದನ್ನು ಎಸ್ ಮಾಡ್ಕೋಬೇಕು. ಯಾಕಂದರೆ ಎಲ್ಲವನ್ನು ಕೂಡ ಆ್ಯಕ್ಟಿವೇಶನ್ ಮಾಡಬೇಕು. ಇಲ್ಲಿ 2 ಆಪ್ಷನ್ಸ್ ಇದೆ ನೋಡಿ, ಇದೆರಡನ್ನೂ ಕೂಡ ನೀವು ಎಸ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಸ್ಪೇಸ್ ಹೊಡೆದ್ರೆ ಆಯಿತು, ಅಲ್ಲಿಗೆ ಹೋಗುತ್ತೆ. ಅದನ್ನ ಎಸ್ ಮಾಡ್ಕೊಳ್ಳಿ. ಸೊ ಎಸ್ ಮಾಡಿಕೊಂಡು ಇಲ್ಲಿ GST ಹತ್ರ ಬನ್ನಿ. ಈಗ ನೀವು GSTನ ಎಂಟ್ರಿ ಆಗ್ತಾ ಇಲ್ಲ, ಅದರಿಂದ GSTನ ನೋ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಸೇವ್ ಆಗಿದೆ. ಸೇವ್ ಆದಮೇಲೆ ವೋಚರ್ಸಿಗೆ ಹೋಗ್ರಿ. ವೋಚರ್ಸಲ್ಲಿ ಫಸ್ಟ್ ಒಂದು ಕಾಣಲಿ ಸಿಗೋದು ಪೇಮೆಂಟ್ ವೋಚರು. ಈಗ ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕಿನ 50,000 ಅಂತ ಇದೆ. ಸೊ ನಾವು ಕಾಂಟ್ರಾ ವೋಚರ್ ಅಂತ ಹೇಳಿದ್ದೀನಿ. ಇಲ್ಲಿ ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮ್ ಅಂತ ಇದೆ. ಸಿಂಗಲ್ ಎಂಟ್ರಿ ಮೋಡ್ ಸಿಸ್ಟಮ್ ಇದ್ದಾಗ ಇಲ್ಲಿ ನೀವೇನು ಮಾಡಬೇಕು, ಕಂಟ್ರೋಲ್ H ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಕಂಟ್ರೋಲ್ H ಅನ್ನು ಪ್ರೆಸ್ ಮಾಡಿ ಡಬಲ್ ಎಂಟ್ರಿ ಸಿಸ್ಟಮ್ಗೆ ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ. ಆಯಿತಾ. ಸೊ ಈಗ ಇಲ್ಲಿ ಈ ರೀತಿಯಾಗಿ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಟು ಆರ್ ಬೈ ಬರುತ್ತೆ. ಟು ಆರ್ ಬೈ ಬರ್ಬೋದು ಅಥವಾ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಬರ್ಬೋದು, ಯಾವ್ದು ಬಂದ್ರೂ ಸರಿ. ಆಯಿತಾ. ಸೊ ಇಲ್ಲಿ ನಿಮಗೆ ಅದೇ ರೀತಿ ಬೇಕಂದರೆ ಬೇರೆ ನೀವು ಮೋರ್ ಡೀಟೇಲ್ಸ್ ಅಥವಾ ಸರ್ಚಿಂಗಿಗೆ ಹೋಗಿ ಇದನ್ನು ನೀವು ಇಲ್ಲಿ ಚೇಂಜಸನ್ನು ಮಾಡ್ಕೋಬೋದು. ಸೊ ಬೇಡ ಅಂತ ಇದ್ದರೆ ನಾವು ಡೈರೆಕ್ಟಾಗಿ ಏನು ಮಾಡ್ತೀನಿ, ಎಂಟ್ರಿಯನ್ನು ತೊಗೊತೀನಿ. ಇಲ್ಲ ನಿಮಗೆ F12 ಕೀಯನ್ನು ಪ್ರೆಸ್ ಮಾಡಿದರೂ ಕೂಡ ಇಲ್ಲಿ ಟು ಆರ್ ಬೈ ಬೇಕಿದ್ರೆ ಇಲ್ಲಿ ಟು ಆರ್ ಬೈ ಸಿಗುತ್ತೆ ನೋಡಿ. ಟು ಆರ್ ಬೈಯನ್ನು ಫಸ್ಟ್ ಒನ್ ಇದೆ, ಇದು ಫಸ್ಟ್ ಒನ್ನನ್ನು ನೀವು ಎಸ್ ಮಾಡಿಕೊಂಡ್ರೆ ಆಯಿತು ನೋಡಿ, ಡೆಬಿಟ್ ಕ್ರೆಡಿಟ್ ಬಂತು. ಸೊ ಈಗ ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕ್ ಅಂತ ಇದೆ. ವಿಡ್ರಾ ಮಾಡಿದ್ದೀರಾ ಇಲ್ಲಿಂದ ಕೆನರಾ ಬ್ಯಾಂಕಿಂದ. ಸೊ ಕ್ರೆಡಿಟ್ ಟು ಕೆನರಾ ಬ್ಯಾಂಕ್ ಕ್ರೆಡಿಟರು. ಸೊ ಇಲ್ಲಿ ಕೆನರಾ ಬ್ಯಾಂಕ್. ಇಲ್ಲಿ ಕೂಡ Alt C ಅನ್ನು ಪ್ರೆಸ್ ಮಾಡ್ಕೋಬೋದು. ಆರ್ ನಿಮ್ಗೆ ಅಲ್ಲೇ ತೋರಿಸ್ತಾ ಇರುತ್ತೆ ಕ್ರಿಯೇಟ್ ಅಂತ, ಅಲ್ಲಿಯೂ ಕೂಡ ನೀವು ಕ್ರಿಯೇಟನ್ನು ಮಾಡ್ಕೋಬೋದು. ಸೊ ಎಷ್ಟು ಹಣ ಅಂದರೆ ಯಾವ ರೂಪದಲ್ಲಿದೆ ಹಣ ಅಂದರೆ
ನೆಕ್ಸ್ಟ್ ₹2000 ಚೆಕ್ ಪೇಯ್ಡ್ ಫಾರ್ ಸ್ಯಾಲ್ರೀಸ್, ಚೆಕ್ಕನ್ನು ಪೇಯ್ಡ್ ಮಾಡಿದ್ದಾರೆ ಸ್ಯಾಲ್ರಿಗೋಸ್ಕರ. ಹಾಗಾದರೆ ಪೇಮೆಂಟ್ ವೋಚರ್. ಸೊ ನೀವು ಇಲ್ಲಿ ಆಲ್ಟ್ ಸಿ ಅನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ ನಾನು. ಸ್ಯಾಲರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ಹಣ ಅಂದರೆ 2000. ಯಾವ ರೂಪದಲ್ಲಿದೆ ಹಣ? ಥ್ರೂ ಚೆಕ್ ಅಂದಿದ್ದಾರೆ, ಕೆನರಾ ಬ್ಯಾಂಕನ್ನು ಕನ್ಸಿಡರ್ ಮಾಡ್ತೀವಿ. ₹450 ಪೇಯ್ಡ್ ಫಾರ್ ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಚಾರ್ಜಸ್ಸಿಗೋಸ್ಕರ ಖರ್ಚು ಮಾಡಿದ್ದಾರೆ ಅಂತಾರೆ. ಇದು ಕೂಡ ಪೇಮೆಂಟ್ ವೋಚರ್. ಎಲೆಕ್ಟ್ರಿಕ್ ಚಾರ್ಜಸ್ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಮಂತ್ಲಿ ಒಂದು ಸಾರಿ ಕೊಡೋದ್ರಿಂದ ಇದರ ಅಮೌಂಟ್ ಬಂದು 450. ಇಲ್ಲಿ ಕ್ಯಾಶ್ ಮುಖಾಂತರ ವ್ಯವಹಾರ ಆಗಿದೆ, ಸೊ ಕ್ಯಾಶ್. ನೆಕ್ಸ್ಟ್ ₹5000 ದ ಅಮೌಂಟ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಕುಮಾರ್, ಮಿಸ್ಟರ್ ಕುಮಾರ್ನಿಂದ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರಿಸಿಪ್ಟ್ ವೋಚರ್ ತೊಗೊಳ್ಬೇಕು. ನೋಡಿ ಇಲ್ಲೇ ಮೇಲ್ ಮಾಡಿದರೆ ಕ್ರಿಯೇಟ್ ಅಂತ ಬರುತ್ತೆ, ಕ್ರಿಯೇಟನ್ನು ತೊಗೊಳ್ಳಿ. ಇಲ್ಲಿ ನಿಮಗೆ ಮಿಸ್ಟರ್ ಕುಮಾರಿಂದ ತೊಗೊಂಡಿರೋದ್ರಿಂದ ಅವ್ರು ಕ್ರೆಡಿಟರ್ ಆಗ್ತಾರೆ, ಕೊಟ್ಟೋರು ಆಗ್ತಾರೆ. ಸೊ ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಯಾವಾಗಲೂ ಎಷ್ಟು ತೊಗೊಂಡಿರಿ ಪಾರ್ಟಿ ನೇಮನ್ನು ಎಂಟ್ರಿ ಮಾಡಬೇಕಾದ್ರೆ. ಸೊ ಎಷ್ಟು ತೊಗೊಂಡಿದ್ದೀವಿ? 5000 ಅಮೌಂಟ್ ಅವನ ಅಕೌಂಟ್ ಕೊಡಿ. ಇಲ್ಲಿ ನಿಮಗೆ ಬಂದಂಥ ಹಣ ಯಾವ ರೂಪದಲ್ಲಿದೆ ಅಂತ ಕ್ಯಾಶನ್ನು ಕನ್ಸಿಡರ್ ಮಾಡಿ. ನೆಕ್ಸ್ಟ್ ₹250 ಕ್ಯಾಶ್ ವಿಡ್ರಾ ಫ್ರಮ್ ಕರ್ನಾಟಕ ಬ್ಯಾಂಕ್ ಫಾರ್ ಲೋಕಲ್ ಎಕ್ಸ್ಪೆನ್ಸಸ್. ಲೋಕಲ್ ಎಕ್ಸ್ಪೆನ್ಸಸ್ಸಿಗೋಸ್ಕರ ಕರ್ನಾಟಕ ಬ್ಯಾಂಕಿಂದ ದುಡ್ಡನ್ನು ತೊಗೊಂಡಿದ್ದೀರಾ, ವಿಡ್ರಾ ಮಾಡಿದ್ದೀರಾ. ಸೊ ವಿಡ್ರಾ ಮಾಡಿರೋದ್ರಿಂದ ನಿಮಗೆ ಕಾಂಟ್ರಾ ವೋಚರ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಬಂದು ಬ್ಯಾಂಕ್ ಅಕೌಂಟ್ಸ್. ಎಷ್ಟು ಹಣವನ್ನು ವಿಡ್ರಾ ಮಾಡಿದ್ದಾರೆ? 250. ಸೊ ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ನಿಮ್ಮ ಬಂದಂಥ ಹಣ ಕ್ಯಾಶ್ ರೂಪದಲ್ಲಿ ಇದೆ. ಸೊ ಇದಾದ ನಂತರ ₹1000 ಕ್ಯಾಶ್ ಸೇಲ್ಸ್ ಆನ್ ವೇಸ್ಟ್ ಮಿಷನರಿ, ವೇಸ್ಟ್ ಮಿಷನರಿಯನ್ನು ಸೇಲ್ ಮಾಡಿ 1000 ಕ್ಯಾಶ್ ನಿಮಗೆ ಬಂದಿದೆ ಅಂತ ಹೇಳ್ತಾರೆ. ಹಾಗಾದರೆ ನಿಮ್ಗೆ ಹಣ ಬಂದಿರೋದ್ರಿಂದ ರಿಸಿಪ್ಟ್ ವೋಚರಿ ನಿಮ್ಮಿಂದ ಏನು ಹೊರಗೆ ಹೋಗಿದೆಯಪ್ಪ ಅಂದರೆ ವೇಸ್ಟ್ ಮಿಷನರಿ. ವೇಸ್ಟ್ ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್. ವೇಸ್ಟ್ ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್ಸ್ 1000. ಸೊ ನಿಮಗೆ ವಾಟ್ ಕಮ್ಸ್ ಇನ್? ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಸೊ ನಾನು ರಿಸಿಪ್ಟ್. ₹2000 ಚೆಕ್ ಆ್ಯಂಡ್ 500 ಕ್ಯಾಶ್ ಗಿವನ್ ಟು ಸ್ಟಾರ್ ಆ್ಯಂಡ್ ಕಂಪೆನಿ. ಸೊ 2000 ಚೆಕ್ಕನ್ನು ಕೊಡ್ತಾರೆ, 500 ಕ್ಯಾಶನ್ನು ಕೊಟ್ಟಿದ್ದಾರೆ. ಯಾರಿಗೆ? ಬೈ ಸ್ಟಾರ್ ಆ್ಯಂಡ್ ಕಂಪೆನಿಯವರಿಗೆ. ಸೊ ಇದು ರಿಸಿಪ್ಟ್. ಪೇಮೆಂಟ್ ವೋಚರು. ಪಾರ್ಟಿ ನೇಮ್ ಬಂದು ಸ್ಟಾರ್ ಆ್ಯಂಡ್ ಕಂಪೆನಿ. ಸ್ಟಾರ್ ಆ್ಯಂಡ್ ಕಂಪೆನಿ ಬಂದು ಸೆಂಡ್ರಿ ಡೆಟರ್. ಮೇಂಟೈನ್ ಬ್ಯಾಲೆನ್ಸ್ ಬಿಲ್ ಬೈ ಬಿಲ್ ಎಸ್ ಹಾಕೊಳ್ಳಿ. ಸೊ 2500. ಇಲ್ಲಿ ಕ್ರೆಡಿಟ್ ಕೆನರಾ ಬ್ಯಾಂಕಿಂದ 2000 ಹೋಗಿದೆ ಅಂದಿದ್ದಾರೆ. ಸೊ ಇಲ್ಲಿ ಕೆನರಾ ಬ್ಯಾಂಕಿಂದ 2000 ತೊಗೊತಾ ಇದ್ದೀನಿ. ಕ್ಯಾಶಿಂದ ಮತ್ತೆ 500 ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ₹1000 ಕೆನರಾ ಬ್ಯಾಂಕ್ ಗಿವನ್ ಟು ಕರ್ನಾಟಕ ಬ್ಯಾಂಕ್ ಅಂತ ಹೇಳ್ತಾ ಇದೆ. ಫಂಡ್ ಟ್ರಾನ್ಸ್ಫರ್ ಆಗಿದೆ. ಸೊ ಇಲ್ಲಿ ನಾನು ಕಾಂಟ್ರಾ ವೋಚರ್ನ ತೊಗೊತಾ ಇದ್ದೀನಿ. ಕೆನರಾ ಬ್ಯಾಂಕಿಂದ ದುಡ್ಡು ಹೋಗಿದೆ. ಎಷ್ಟು ಹೋಗಿದೆ ಅಂದರೆ 1000 ಅಮೌಂಟನ್ನು ಹೋಗಿದೆ. ಯಾರಿಗೆ ಹೋಗಿದೆ? ಕರ್ನಾಟಕ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ. ಈಗ ಎಲ್ಲವನ್ನು ಆದಮೇಲೆ ನೀವು ರಿಪೋರ್ಟನ್ನು ನೋಡಬೇಕು. ಬ್ಯಾಲೆನ್ಸ್ ಶೀಟ್ 6000 ಬಂದಿದೆ. ಅದೇ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2450. ಅದಾದಮೇಲೆ ನೋಡಿ ಡಿಸ್ಪ್ಲೇ ಮೋರ್ ಡೀಟೇಲ್ಸಲ್ಲಿ ಟ್ರಯಲ್ ಬ್ಯಾಲೆನ್ಸ್ 16000. ಡೀಟೇಲ್ ರಿಪೋರ್ಟ್ ಬೇಕಾದಾಗ Alt F1 ಪ್ರೆಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬಂದಿದ್ದು ಬ್ಯುಸಿ ಸಾಫ್ಟ್ವೇರ್. ಬ್ಯುಸಿ ಸಾಫ್ಟ್ವೇರಲ್ಲಿ ಕೂಡ ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿದ್ದೀನಿ. ಈಗ ನಾನು
ಟ್ರಾನ್ಸಾಕ್ಷನ್ಸನ್ನು ತೊಗೊತಾ ಇದ್ದೀನಿ. ಟ್ರಾನ್ಸಾಕ್ಷನನ್ನು ತೊಗೊಂಡ್ಮೇಲೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ₹5,000 ಕ್ಯಾಶ್ ವಿಡ್ರಾ ಫ್ರಮ್ ಕೆನರಾ ಬ್ಯಾಂಕ್ ಇದೆ. ಇದು ಕಾಂಟ್ರಾ ವೋಚರ್, ಅದರಿಂದ ಇಲ್ಲಿ ನಾನು ಕಾಂಟ್ರಾ ವೋಚರನ್ನು ತೊಗೊತಾ ಇದ್ದೀನಿ. ಫಸ್ಟ್ ಎಲ್ಲದಕ್ಕೂ ಕೂಡ ನೀವು ಕಂಪೆನಿನ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ, ಆಯಿತಾ. ಕಂಪೆನಿನ ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಡೆಬಿಟ್ ಕ್ಯಾಶ್, ಎಷ್ಟು ಕ್ಯಾಶ್ ಬಂದಿದೆ ನಿಮಗೆ ಅಂದರೆ 5,000. ಕ್ರೆಡಿಟು ಬ್ಯಾಂಕು. ಸೊ ಇಲ್ಲಿ ನಿಮಗೆ ಬ್ಯಾಂಕನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೆ Alt F1 ಪ್ರೆಸ್ ಮಾಡಿಕೊಂಡು ಕೆನರಾ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಕೆನರಾ ಬ್ಯಾಂಕ್ ಲೆಡ್ಜರನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಂಡರು ಬಂದು ಬ್ಯಾಂಕ್ ಅಕೌಂಟ್ಸ್. ಸೊ ಇಲ್ಲಿ ನೀವು F2 ಹೊಡೆದು ಸೇವ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕೆನರಾ ಬ್ಯಾಂಕನ್ನು ತೊಗೊಂಡು ಇದನ್ನು ಕೂಡ ಸೇವ್, ಒಂದು ಲೆಡ್ಜರ್ ಕ್ರಿಯೇಷನ್ ಆಯಿತು. ₹2,000 ಚೆಕ್ ಪೇಯ್ಡ್ ಫಾರ್ ಸ್ಯಾಲರೀಸ್, ಪೇಮೆಂಟ್ ವೋಚರು. ಸೊ Alt F5 ಪ್ರೆಸ್ ಮಾಡ್ಕೊಳ್ಳಿ, ಪೇಮೆಂಟ್ ವೋಚರ್ ಓಪನ್ ಆಗುತ್ತೆ. ಇಲ್ಲಿ ಡೆಬಿಟಲ್ಲಿ ನೀವು ಸ್ಯಾಲರೀಸನ್ನು ತೊಗೋಬೇಕು. ಇಲ್ಲಿ ಸ್ಯಾಲರಿ ಇದೆಯಾ ನೋಡಿ, ಇದೆ ಆಲ್ರೆಡಿ, ಅದರಲ್ಲಿ ಡಿಫಾಲ್ಟಲ್ಲಿ ಇರೋದ್ರಿಂದ ನೀವು ಕ್ರಿಯೇಟ್ ಮಾಡೋ ಹಾಗಿಲ್ಲ. ಸೊ ನೀವು ಹಾಕಿದ ಹಣ ಯಾವ ರೂಪದಲ್ಲಿದೆ ಅಂದರೆ ಬ್ಯಾಂಕ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅದರಿಂದ ನಾನಿಲ್ಲಿ ಕೆನರಾ ಬ್ಯಾಂಕನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ₹450 ಪೇಯ್ಡ್ ಫಾರ್ ಎಲೆಕ್ಟ್ರಿಕ್ ಚಾರ್ಜಸ್, ಇದು ಕೂಡ ಪೇಮೆಂಟ್ ವೋಚರು. Alt F5, ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಇಲ್ಲ, ಸೊ ನಾನಿಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. Alt F1, ಎಲೆಕ್ಟ್ರಿಕ್ ಚಾರ್ಜಸ್ ಬಂದು ತಿಂಗಳಿಗೊಮ್ಮೆ ಮಾಡೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಬಂದು ₹450 ಇದೆ. 450 ಯಾವ ರೂಪದಲ್ಲಿದೆ ಹಣ? ಕ್ಯಾಶ್. ನೆಕ್ಸ್ಟ್ ₹5,000 ಅಮೌಂಟ್ ರಿಸೀವ್ಡ್ ಫ್ರಮ್ ಮಿಸ್ಟರ್ ಕುಮಾರ್ನಿಂದ ಹಣ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳುತ್ತೆ. Alt F6 ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಕ್ರೆಡಿಟರ್ ಯಾರು ಕೊಟ್ಟಿರೋದು? ಮಿಸ್ಟರ್ ಕುಮಾರ್. ಸೆಂಡ್ರಿ ಕ್ರೆಡಿಟರ್. ಮಿಸ್ಟರ್ ಕುಮಾರ್, ಸೆಂಡ್ರಿ ಕ್ರೆಡಿಟರ್. ಸೊ 5,000 ಅಮೌಂಟ್. ನಿಮಗೆ ಯಾವ ರೂಪದಲ್ಲಿದೆ ಬಂದಿದೆ ಹಣ ಅಂದರೆ ಕ್ಯಾಶ್. ಅದಾದಮೇಲೆ ₹250 ಕ್ಯಾಶ್ ವಿಡ್ರಾ ಫ್ರಮ್ ಕರ್ನಾಟಕ ಬ್ಯಾಂಕ್ ಫಾರ್ ಲೋಕಲ್ ಎಕ್ಸ್ಪೆನ್ಸಸ್. ಸೊ ಕರ್ನಾಟಕ ಬ್ಯಾಂಕಿಂದ ಹಣವನ್ನು ನೀವು ತೊಗೊಂಡಿದ್ದೀರಾ ಲೋಕಲ್ ಎಕ್ಸ್ಪೆನ್ಸಸ್ಗೋಸ್ಕರ. ಡೆಬಿಟ್ಟು ನಿಮಗೆ ಕ್ಯಾಶ್ ಕಮ್ಸ್ ಇನ್ ಆಗಿದೆ. ಸೊ ಇಲ್ಲಿ ಕ್ಯಾಶನ್ನು ನಾನು ಎಂಟ್ರಿ ಮಾಡಬೇಕು. 250 ಯಾರಿಂದ ಬಂದಿದೆ? ಕರ್ನಾಟಕ ಬ್ಯಾಂಕಿಂದ. ಕರ್ನಾಟಕ ಬ್ಯಾಂಕ್. Alt C ಪ್ರೆಸ್ ಮಾಡಿಕೊಂಡು ಇದನ್ನು ಕ್ರಿಯೇಟ್, Alt F1 ಪ್ರೆಸ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ಸ್. ಕರ್ನಾಟಕ ಬ್ಯಾಂಕು. ನೆಕ್ಸ್ಟ್ ₹1,000 ಕ್ಯಾಶ್ ಸೇಲ್ಸ್ ಆನ್ ವೇಸ್ಟ್ ಮೆಷಿನರಿಯನ್ನು ಸೇಲ್ ಮಾಡಿರೋದ್ರಿಂದ ಕ್ಯಾಶ್ ಕಮ್ಸ್ ಇನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ವಾಟ್ ಗೂಸ್ ಔಟ್ ಆಗಿದೆ ಅಂದರೆ ವೇಸ್ಟ್ ಮೆಷಿನರಿ ಗೂಸ್ ಔಟ್ ಆಗಿದೆ. ವೇಸ್ಟ್ ಮೆಷಿನರಿ ಬಂದು ಅಸೆಟ್ಸ್. $1,000. ಸೊ ನಿಮಗೆ ಬಂದಂಥ ಹಣ ಕ್ಯಾಶ್. ₹2,000 ಚೆಕ್ ಆ್ಯಂಡ್ 500 ಕ್ಯಾಶ್ ಗಿವನ್ ಬೈ ಸ್ಟಾರ್ ಆ್ಯಂಡ್ ಕಂಪೆನಿ.
ಡೆಬಿಟಲ್ಲಿ ಸ್ಟಾರ್ ಆ್ಯಂಡ್ ಕಂಪನಿನ ಎಂಟ್ರಿ ಮಾಡಿ. ಸ್ಯಾಂಡ್ರಿ ಡೆಟರ್ ಇಲ್ಲಿ ಸ್ಟಾರ್ ಆ್ಯಂಡ್ ಕಂಪನಿನ ತಗೊಳ್ಳಿ. 2500. ಕ್ರೆಡಿಟಲ್ಲಿ ಫಸ್ಟ್ ಕೆನರಾ ಬ್ಯಾಂಕ್ ತಗೊಳ್ಳಿ 2000 ಅಮೌಂಟ್. ಇನ್ನೊಂದ್ಸತಿ ಕ್ಯಾಶನ್ನು ಕೂಡ ಮೆನ್ಷನ್ ಮಾಡಿ 500. ನೆಕ್ಸ್ಟ್ 1000 ಕೆನರಾ ಬ್ಯಾಂಕ್ ಚೆಕ್ ಗಿವನ್ ಟು ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕಿಗೆ ಹಣ ಹೋಗಿದೆ. ಎಷ್ಟು ಅಂದರೆ 1000 ರುಪೀಸ್. ಸೊ ಯಾರಿಂದ ಹೋಗಿದೆ? ಕೆನರಾ ಬ್ಯಾಂಕಿಂದ. ಸೊ ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನ ಎಂಟ್ರಿ ಮಾಡಿ ಆಯಿತು. ರಿಪೋರ್ಟ್ಸ್ಗೆ ಹೋಗೋಣ. ಈ ರೀತಿಯಾಗಿ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ